ಕುಂದಾನಗರಿ ಬೆಳಗಾವಿಯಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿದೆ. ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂಥೇಳಿ ಏಕಾಏಕಿ ನಿವೇಶನಕ್ಕೆ ಜೆಸಿಬಿಯನ್ನು ನುಗ್ಗಿಸ್ಬಿಟ್ಟಿದ್ದಾರೆ. ಮನೆಯನ್ನು ಕೆಡವಿ ಧೂಳಿಪಟ ಮಾಡಿಬಿಟ್ಟಿದ್ದಾರೆ. ಕೆಲಸಕ್ಕೆ ಹೋಗಿ ಪಾಪ ಮನೆ ಓನರ್ ಮಧ್ಯಾಹ್ನ ಊಟಕ್ಕೆ ಮನೆಗೆ ಅಂತ ಬಂದರೆ ಮನೆಯೇ ಇಲ್ಲ, ಸಂಪೂರ್ಣ ಖಾಲಿ ಆಗಿಬಿಟ್ಟಿದೆ. ಜೆಸಿಬಿ ಬಳಸಿ ಮನೆಯನ್ನು ಕೆಡವಿ ಕಿಡಿಗೇಡಿಗಳು ಪೇರಿ ಕಿತ್ತುಬಿಟ್ಟಿದ್ದಾರೆ. ಬೆಳಗಾವಿಯ ಗಣೇಶಪುರದ ಲಕ್ಷ್ಮೀ ಟೆಕ್ನಲ್ಲಿ ಘಟನೆ ನಡೆದಿದೆ. ಪುಷ್ಪಾ ಗಂಗರಾಜು ಎಂಬುವರಿಗೆ ಸೇರಿದಂತಹ ಮನೆ ಸಂಪೂರ್ಣವಾಗಿ ನಾಮಾವಶೇಷವಾಗಿ ಹೋಗಿದೆ. ಸರ್, ಬೆಳಗ್ಗೆ ಕೆಲ್ಸಕ್ಕೆ ಹೋಗಿದ್ದೆ ರೀ. ಅಲ್ಲಿ ಕೆಲಸದಿಂತ್ರ ಅಲ್ಲಿ ನಮ್ಗೆ ಫೋನ್ ಬಂತ್ರಿ, ನಿಮ್ಮ ಮನೆ ಎಲ್ಲ ಕೆಡವಾತಾರ ಅಂತ. ಇಲ್ಲಿ ನೇಬರ್ಸ್ ಬಂದ ಫೋನ್ ಹಚ್ಚಿದ್ರಿ ನನಗೆ. ಅಲ್ಲಿಂತ್ರ ಹೊಡ್ಕೊತ್ ಬಿಡೋ ಮಟ್ಟ ನನ್ನ ಮನೆ ಎಲ್ಲ ಕೆಡವಿ ಸಾಮಾನೆಲ್ಲ ಹೊರಗೆ ಹಾಕಿದಾರ್ರಿ ಸರ್. ಇದು ಮನೆ ಜಾಗ ರೀ ತಗೊಂಡು 20 ವರ್ಷ ಆತ್ರಿ ಸರ್. ಇದು ನಮ್ಮ ಆಯಿ ಜಾಗ ರೀ, ನಮ್ಮ ಮಮ್ಮಿ ಜಾಗ ರೀ. ಕೋರ್ಟ್ನಾಗ ಕೇಸು ನಡೆದೈತಿ. ಕಲ್ಲಪ್ಪ ಶೆಟ್ಟಪ್ಪ ಕಾಂಬ್ಳೆ ಅವರ ತೀರ್ಕೊಂಡಾರ್ರಿ ಸರ್. ಇವ ಮೋಹನ್ ಸಾಮ್ರೇಕರ್ ರೀ. ನಾವು ನಮ್ಮ ತಾಯರ್ ತೊಗೊಂಡಿದ್ದ ಜಾಗ ರೀ. ಈಗ 24 ವರ್ಷ ಆಯ್ತು ರೀ. ನೀವು ಸಾರ್ಕೆ ಬಂದ್ರಿ ನಮ್ಮ ಮನೆ ಮುರಿಯೋದ ಗುಡ್ಸ್ಲ ಮುರಿಯೋದ್ರಿ. ನಮ್ಗೆ ಭಾಳ ಟಾರ್ಚರ್ ಕೊಡತ್ತಾನ ರೀ. ಒಂದು 20-30 ಮಂದಿ ಗುಂಡುಗರ್ದಿ ಮಂದಿನ ಕಳಿಸ್ತಾನೆ ರೀ. ನಮ್ಮೆಲ್ಲ ರಾತ್ರಿ ದಿವಸ ಎಲ್ಲ ಟಾರ್ಚರ್ ಮಾಡ್ಕೋತ್ರಿ. ಕಟ್ಟೋ ಮನೆ 2 ಸಲ ಮುರಿದ್ರಿ. ಆದ್ರೂ ನಾ ಸಾಲ ಮಾಡ್ಕೇಸಿ ಮತ್ತೆ ನಮ್ಮ ಮಗಳ ಸಲುವಾಗಿ ನಾ ಕಟ್ಕೊಟ್ಟೇನಿ ರೀ. ಅದು ನಮ್ಮ ತಾಯರ್ ಜಾಗ ಐತೆ ಅಂತ ನಾ ಅದಕ್ಕೆ ಕಬ್ಜೆ ಮಾಡೀನಿ ರೀ. ಬೇರೆದವ್ರ ಜಾಗ ನಾ ತೊಗೊಂಡಿಲ್ರಿ ಸರ. ಇವು ನಮ್ಮ ಜಾಗ ಐತಿ ಅಂತ ಬರ್ತಾನೆ ರೀ. ನಾ ಯಾರ ಕಡೆ